ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಡಿಲಿಷಿಯಸ್ ಆದಂತಹ ಒಂದು ರೆಸಿಪಿ ಚಿಕನ್ ಬ್ರೆಸ್ಟ್ ಯೂಸ್ ಮಾಡಿ ಮಾಡೋದನ್ನು ತೋರಿಸ್ತೇನೆ. ನೀವು ಸಹ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಹಾಗೇನೆ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 2 ಪೀಸ್ ಚಿಕನ್ ಬ್ರೆಸ್ಟ್ ತಗೊಂಡಿದ್ದೇನೆ, ಅದಕ್ಕೆ ಕಟ್ಸ್ ಹಾಕಿ ಇಟ್ಕೊಂಡಿದ್ದೇನೆ ಆಲ್ರೆಡಿ. ಹಾಫ್ ಲೆಮನ್, 2 ಟೇಬಲ್ ಸ್ಪೂನ್ ಕರ್ಡ್ ಮೊಸರು, 1 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್ ಕೊತ್ತಂಬರಿ ಪುಡಿ, ಹಾಫ್ ಟೀ ಸ್ಪೂನ್ ಜೀರಿಗೆ ಪುಡಿ ಜೀರಾ ಪೌಡರ್, ಹಾಫ್ ಟೀ ಸ್ಪೂನ್ ಗರಂ ಮಸಾಲಾ ಪೌಡರ್, ಹಾಫ್ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಮೆಣಸಿನ ಪುಡಿ, 1/4 ಟೀ ಸ್ಪೂನ್ ಟರ್ಮರಿಕ್ ಅರಸಿನ, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಫ್ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಕರಿಮೆಣಸಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊರಿಯಾಂಡರ್ ಲೀವ್ಸ್. ಈಗ ನಾವಿಲ್ಲಿ ತೆಗೆದುಕೊಂಡ ಎಲ್ಲ ಮಸಾಲನ ಒಂದು ದೊಡ್ಡ ಪ್ಲೇಟಿಗೆ ಹಾಕೋಣ. ಅದರ ಜೊತೆನೆ ಕರ್ಡ್ ಮೊಸರು, ಲೆಮನ್ ಜ್ಯೂಸ್, ಒಳ್ಳೆ ರೀತಿ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಉಪ್ಪು ಹುಳಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಇದಕ್ಕೆ ನಾವು 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ, ಎಣ್ಣೆ. ಪುನಃ ಒಮ್ಮೆ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ರೀತಿ ಚಿಕನ್ ಪೀಸಿಗೆ ನಾವು ಕೋಟ್ ಮಾಡುವ. ಇದನ್ನು ನಾವೀಗ ಅರ್ಧ ಗಂಟೆಯಿಂದ 1 ಗಂಟೆ ಮ್ಯಾರಿನೇಟ್ ಆಗಲು ಇಡುವ. ಪ್ಯಾನ್ ಬಿಸಿ ಆಗಿದ್ದೇನೆ, 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಈಗ ನಾವು ಮ್ಯಾರಿನೇಟ್ ಮಾಡಿದ ಚಿಕನ್ ಪೀಸಸ್ ಅನ್ನು ಹಾಕೋಣ. ಒಂದು ಸೈಡ್ ಫ್ರೈ ಆದ ನಂತರ ನಿಧಾನಕ್ಕೆ ತಿರುಗಿಸಿ ಹಾಕೊಳ್ಳುವ. ಈಗ ನಾವು ಮೇಲೆಯಿಂದ 1 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಬೆಣ್ಣೆ ಹಾಕೋಣ. ಟೇಸ್ಟ್ ಒಳ್ಳೇದಾಗ್ತದೆ. ಇದು ಆಪ್ಷನಲ್, ಆದರೆ ಹಾಕಿದ್ರೆ ಮಾತ್ರ ಟೇಸ್ಟ್ ಒಳ್ಳೇದಾಗ್ತದೆ. ಚಿಕನ್ ಬ್ರೆಸ್ಟ್ ಫ್ರೈ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.